ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಈ ಥರ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ, ನೆಕ್ಸ್ಟ್ ಹಾಕೋ ಕ್ಲಿಪ್ಸಲ್ಲಿ ನೀವು ನೋಡಲೇಬೇಕು. ಅಲ್ಲಿ ಯಾವ ಥರ ಇರುತ್ತೆ, ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ಅನ್ನೋದು ಎಲ್ಲದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ವೆಯ್ಟ್ ಆ್ಯಂಡ್ ವಾಚ್. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ. ಸೊ ಈಗ ಎಲ್ಲ ರೆಡಿ ಆಯಿತು. ಸೊ ಈಗ ಹೊರಡೋವಂಥ ಸಮಯ. ಎಲ್ಲ ಫುಲ್ಲು ಕ್ಲೀನ್ ಎಲ್ಲ ಮಾಡಿ ಎಲ್ಲ ಆಗಿದೆ. ಸೊ ಈಗ ಹೊರಡೋಣ. ಅಲ್ಲಿ ಹೋದ್ಮೇಲೆ ಅಲ್ಲಿ ಏನೇನಾಗತ್ತೆ, ಸೊ ಯಾರ ಮನೆಗೆ ಹೋಗ್ತಾ ಇದ್ದೀನಿ ಅದನ್ನೆಲ್ಲನೂ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ ಗೈಸ್, ಈ ರೋಡಿಗೆ ಬಂದಾಗಿಲ್ಲ ನನಗೆ ಒಂದೇ ನೆನಪಾಗತ್ತೆ. ಅಂದರೆ ಇಲ್ಲಿ ಬಂದಾಗ ಒಂದು ಖುಷಿಯಾಗತ್ತೆ ಗೈಸ್. ಎಂದು ಗೊತ್ತಾ ಖುಷಿಯಾಗತ್ತೆ, ನಾವು ಈ ಸ್ಕೂಲಲ್ಲೇ, ಅನಿಕೇತನದಲ್ಲೇ ನಾವು ಸ್ಕೂಲಲ್ಲೇ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದು. ಐ ಥಿಂಕ್ 8th 9th 10th ಅನಿಸುತ್ತೆ, ಇದೇ ಸ್ಕೂಲಲ್ಲಿ ಕಂಪ್ಲೀಟ್ ಮಾಡಿದ್ದು. ಸೊ ಹಂಗೆ ಫಸ್ಟಿಂದನೂ ನಾವು ಹೋದಾಗಲೂ ಹಿಂಗೆ ಇತ್ತು ಗೈಸ್. ಇವಾಗಲೂ ಸೇಮ್ ಆ್ಯಸ್ ಇಟ್ ಈಸ್ ಹಿಂಗೆ ಇದೆ. ಇಲ್ಲಿಂದನೇ ನಾವು ಫ್ರೆಂಡ್ಸ್ ಎಲ್ಲ ನಡ್ಕೊಂಡು ಹೋಗ್ತಾಯಿದ್ದು. ಈ ಥರ ಎಲ್ಲ ಬಂದಾಗ ಬೇಗ ನೆನಪಾಗ್ಬಿಡುತ್ತೆ ಗೈಸ್, ಮೆಮೊರೀಸ್ ಎಲ್ಲನೂ. ಇನ್ನೂ ಸಿಗಲಿಲ್ಲ ಮನೆ. ಫೋನ್ ಮಾಡಿ ಇವಾಗ ಆ ಮನೆ ಎಲ್ಲಿದೆ ಅಂತ ಕೇಳೋಣ. ಓಕೆ, ಹಾಯ್ ಮಾಡಲ್ಲ. ಸ್ಟೆಪ್ಸ್ ಹತ್ತಬೇಕಂದ್ರೇ ಆಗಲ್ಲ. ಮೊದಲೇ ನಿಮಿಷ ಫುಲ್ ಹತ್ತಬೇಕೇನೋ. ಬನ್ನಿ ನಮ್ಮ ಮನೆ ಒಳಗೆ. ಮಾತಾಡು. ಮನೆಗೆ ಬಂದವರಿಗೆ ಅಂತ ಸ್ವೀಟ್ಸ್ ತಂದಿದ್ದೀನಿ. ಸ್ವಲ್ಪ ಹಿಂದೆ. ಮನೆಗೆ ಬಂದವರಿಗೆ ಅಂತ ಕೇಕ್ ತಂದಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟೆ? ನೀವು ಗೆಸ್ ಮಾಡಿ. ಎಸೆನ್ಸ್ ಇಂದ ಬ್ರೌನೀಸ್ ತರಿಸಿದ್ದೀನಿ. ನೀವೇ ಗೆಸ್ ಮಾಡಿ ರೇಟ್ ಎಷ್ಟಿದೆ, ಎಷ್ಟಿರ್ಬೋದು. ಒಬ್ಳಿಗೆ ಒಂದೇ ಗಾಯ್ಸ್, ಜಾಸ್ತಿ ಎಲ್ಲ ತರಲ್ಲ. ಹಿಡು. ಇವಾಗ ಇದ್ರಲ್ಲಿ ನಿನಗೆ ಪಾಲಿಲ್ಲ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಾನ್ ವೆಜ್ ಮಾಡ್ತಿದ್ದೀವಿ ಗಾಯ್ಸ್. ಶನಿವಾರ ಬೈಕೋಬೇಡಿ, ಆದ್ರೆ ಏನ್ ಮಾಡಂಗಿಲ್ಲ. ನಮ್ ಕಡೆ ತಿಂತೀವಿ. ಅದ ನಿಮ್ ಜೊತೆ ಸೇರಿದ್ಮೇಲೆ ಎಲ್ಲ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅದಕ್ಕೆ ಎಲ್ಲರಿಗೂ ಚೂರ್ ಅಡ್ಗೆ ಬರುತ್ತೆ. ಆ ಚೂರ್ನ ಎಲ್ಲದನ್ನ ಮಿಕ್ಸ್ ಮಾಡಿ ದೊಡ್ಡ ಅಡ್ಗೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ನಾವೆಲ್ಲ ಸೇರ್ಕೊಂಡು. ನೋಡ್ಬೇಕು. ಇನ್ನು ಪೂಜಾ ಒಬ್ಳು ಬರೋಳಿದ್ದಾಳೆ. ಅವಳು ಬಂದ್ಮೇಲೆ ಅವಳಿಗೋಸ್ಕರ ಎಕ್ಸ್ಟ್ರಾ ಏನೋ ಬೇರೆ ಆ್ಯಡ್ ಮಾಡ್ಕೊಂಡಿದೀವಿ. ಅಕ್ಕಂಗ್ ಅವಳು ಎಂತ ಕೋಇನ್ಸಿಡೆನ್ಸ್ ನೋಡು, ಒಂದು ವೆಜ್ 2 ನಾನ್ ವೆಜ್. ಮಾಡಂಗಿಲ್ಲ, ಅವ್ರಿಗೆ ಸಪ್ರೇಟ್ ಆಗಿ ಮಾಡ್ಬೇಕು. ಹೇಳ್ತೀವಿ ಆಮೇಲೆ ಏನೇನ್ ಮಾಡ್ತೀವಿ ಅಂತ ಒಂದೊಂದೇ. ಸದ್ಯಕ್ಕೆ ಈರುಳ್ಳಿ ಬಿಡಿಸ್ತಾ ಇದೀವಿ. ಈ ಪಟ್ಟಿ ಸ್ಲಿಮ್ ಆಗಬಾರ್ದು ನಿಜ. ಎಲ್ಲ ಏನು ಗೊತ್ತಾ, ಇದು ಒಂದು ದೊಡ್ಡದಾಗಿ ಒಂದು ಚಿಕ್ಕದಾಗಿ ದೊಡ್ಡದಾಗಿ ಇರ್ತಾರಲ್ಲ, ನೀನು ಅವಳು ಹಂಗೆ. Just get hell in heaven. भीगी रातों में मीठी मीठी बातों में ऐसी बरसात. ತುಂಬಾ ಫೋಕಸ್ಡ್ ಇದ್ದೀನಿ ನಾನು. ಓಕೆ, ಆಮೇಲೆ ವಾಟ್ ನೆಕ್ಸ್ಟ್ ದೇವ್ರು ತೋರಿಸ್ತಾನಪ್ಪ. ಕಾಲೇಜ್ ಬಿಟ್ಟು ತಗೋಬೇಕು. ಯಾಕೆ ಈ ಕಾಲೇಜ್ ಇಷ್ಟ ಆಗ್ತಿಲ್ವಾ? ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಕಾಲೇಜಲ್ಲಿ ಇರೋರು ಪಾಪ ಒಳ್ಳೊಳ್ಳೆ ಫ್ರೆಂಡ್ಸ್ ಆದ್ರೆ, ಕೆಲವೊಬ್ರು ಟ್ರಸ್ಟ್ ವರ್ತಿ ಫ್ರೆಂಡ್ಸು. ಆದ್ರೆ ಕಾಲೇಜ್ ಓಲ್ಡ್ ಕಾಲೇಜ್ ಬೋರ್ ಅನ್ಸ್ತಾ? ತುಂಬಾ ಹೆವಿ. ಅಷ್ಟೇ, ಏನಿಲ್ಲ. ನಾವು ಅವಾಗ ಬ್ಲಾಗ್ಸ್ ಎಲ್ಲ ಬರ್ತಾ ಇರ್ತೀವಿ. ಅವಳೇನೋ ಮುಂದಕ್ಕೆ ಮೈಸೂರು ಕಿಸಿರ್ಬೋದು, ಅಲ್ಲೂ ಹೋಗ್ತೀವಿ. ಅಪ್ಪ, ಈ ಮಾತು ನೆನಪಿರತ್ತೆ. ಈ ವಿಡಿಯೋ ಎಲ್ಲೂ ಹೋಗಲ್ಲ. ನಡಿಲಿ ಅದು. ರಾಯರು ನಡೆಸ್ತೆ. ರಿಸಲ್ಟ್ ಬಗ್ಗೆ ಥಿಂಕ್ ಮಾಡ್ತಿದ್ಯಾ? ಇಲ್ಲ, ಇವತ್ತು ಹೇಳಿದಲ್ಲ ಎಲ್ಲದ್ರಿಂದ ಬ್ರೇಕು. ಏನತ್ರ ಬಗ್ಗೆ ಯೋಚನೆ ಮಾಡಿ ಪಾಸ್ ಆಗ್ತೀವಿ. 100% ಎಲ್ಲರೂ ಪಾಸ್ ಆಗ್ತೀವಿ. ಸೊ ನಾನು ಚಿಕನ್ ತಿನ್ನೋದಿದ್ದಿದ್ರೆ ಕತೆ ಬೇರೆ ಇರೋದು. ಪಾಪ ನನಗೆ ಮಶ್ರೂಮ್ ತಂದಿದ್ದಾರೆ, ಅವ್ರಗಳಿಗೋಸ್ಕರ ಚಿಕನ್ ತಂದಿದ್ದಾರೆ. ಇದು ಆಕ್ಚುಲಿ ಪ್ರೂಫು ನಮ್ಮ ಅಮ್ಮಗೆ ನಾನು ಚಿಕನ್ ತಿಂದಿಲ್ಲ ಅಂತ. ಆಮೇಲೆ ನೋಡ್ತಾರಲ್ಲ ವ್ಲಾಗ್. ಇದು ಪೆಪ್ಪರಾ? ಅಲ್ಲ, ಅದು ಮಂಚೂರಿ. ಇದು ಡ್ರೈ. ಆಂಟಿ ಪ್ರೂಫ್ ವಿಡಿಯೋ ಹೆಂಗು ನೋಡ್ತಾರೆ. ನೋಡ್ತಾರೆ.
ಹಾಂ, ಅದು ಚಿಕನ್ನು ಸ್ವಲ್ಪ ನಿಯರಲ್ಲಿದೆ ಬಾಯ್ ಒಳಗೇನು ಹೋಗಲ್ಲ. ಅಷ್ಟೇ. ನಿಂದು ಹೇಳು ಸಮಾಚಾರ. ನಿಂದೇನು ಮುಂದೆ? ಮುಂದೆ ಅಷ್ಟೇ ಇಂಟರ್ನ್ಶಿಪ್ಪಲ್ಲಿ ಒಳ್ಳೆ ರಜಾ ಇಲ್ಲ, ಅದು ಬಂದು ಬಿಟ್ರೆ ಇಂಟರ್ನ್ಶಿಪ್ಗೆ ಹೋಗೋಕೆ ಇನ್ನೇನು ಬೇಜಾರಿಲ್ಲ. ಬಟ್ ಹೆಂಗಿರ್ಬೇಕಿತ್ತು ಅಂದ್ರೆ ವಾರಕ್ಕೆ ಗೌರ್ಮೆಂಟ್ ಹಾಲಿಡೇಸ್ ಅಲ್ಲಿ ಹಾಲಿಡೇಸ್ ಸಿಕ್ಕಿದ್ರೆ ಸಂಡೇಸ್ ಮತ್ತೆ ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಇವತ್ತು ನೋಡಿ ಇವತ್ತು ಗೌರ್ಮೆಂಟ್ ಹಾಲಿಡೇ ಬಟ್ ಆದ್ರೂ ಇವತ್ತು ಹೋಗಿರ್ತಾರೆ ನಮ್ಮ ಕಾಲೇಜಲ್ಲಿ. ಹಂಗಿರಬಾರ್ದು, ಚೆನ್ನಾಗಿರಲ್ಲ. ತಿನ್ನು. ಪಾಪ ಒಳ್ಳೆ ಫ್ರೆಂಡ್ ಫ್ರೀಯಾಗಿ ಕೊಟ್ಟಿದೆ. ಹಾಂ, ಇದಕ್ಕೂ ಮತ್ತೆ ಇನ್ನೊಂದು ಸಪ್ರೇಟ್ ಇದಕ್ಕೂ ಏನು ಅಮೌಂಟ್ ಕೊಟ್ಟಿಲ್ಲ. ಸೊ ಥ್ಯಾಂಕ್ಸ್ ಹೇಳ್ಬೇಕಷ್ಟೆ. ಥ್ಯಾಂಕ್ ಯು. ಅಕ್ಕ ಬಂದ್ಲು ನೋಡು, ಹಿಂಗೆ ಇದನ್ನ ಫಸ್ಟಿಂದ ಮಾಡಿದ್ರೆ ಸ್ವಲ್ಪ ಸ್ಲಿಮ್ ಆದ್ರೂ ಆಗ್ತದೆ. ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಅವಳನ್ನ ಮಿಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಆಯ್ತಾ, ಯಾಕಂದ್ರೆ ಎಲ್ಲರೂ ಫುಲ್ ಬ್ಯುಸಿ ಆಗಿದ್ದಾರೆ. ತೋರಿಸ್ತೀನಿ. ಕಟಿಂಗ್ ನಡೀತಿದೆ. ಹೆಚ್ಚುತ್ತಾನೆ ಇದ್ದಾಳೆ ಗುರು, ನೋಡು ಹೆಚ್ಚುತ್ತಾನೆ ಅವಳೆ. ಇವಳಿಗೆ ಒಂದು ಕೆಲಸ ಮಾಡೋಕ್ಕೆ ಹೇಳಿದ್ರೆ 40 ಕೆಲಸ ಮಾಡ್ತಾಳೆ. ನೀರು ತೆಗ್ದು ಹಾಕಮ್ಮ ಬೇರೆ ಕಡೆ ಅಂತಂದರೆ ಇದನ್ನೇ ಮಾಡ್ತಾಳೆ ಗೈಸ್. ನಾನು ಚಿಲ್ಲಾಗಿ ಮನಾಡ್ಕೊಂಡು ಇವ್ರು ಮಾಡೋದೆಲ್ಲ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಮನೇಲಿ ಗಿಣ್ಣ ಬೇರೆ ಇದೆ. ಈ ಮೂದೇವಿಗೆ ಗಿಣ್ಣ ಬೇಡವಂತೆ, ಅದಕ್ಕೆ ಬೇಕಾಗಿದ್ರು ತಿನ್ನೋಕ್ಕಾಗ್ತಿಲ್ಲ ಗೈಸ್, ಏನು ಮಾಡೋಕ್ಕಾಗ್ತಿಲ್ಲ. ಕೊನೆಗೆ ಕುಚ್ಚಿ ಎತ್ತಿಡೋದಷ್ಟೇ. ಗೈಸ್, ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಮ್ಮ 3 ಮೆಂಬರ್ಸಿಗೂ ಪ್ರಾಪರ್ ಕುಕ್ಕಿಂಗ್ ಬರಲ್ಲ. ನಮಗೆ ಎಷ್ಟು ಗೊತ್ತಿದೆ, ನಮಗೆ ಎಷ್ಟು ಬರುತ್ತೋ ಅಷ್ಟರಲ್ಲಿ ನಾವು ಕುಕ್ಕಿಂಗ್ ಪ್ರಿಪೇರ್ ಮಾಡ್ಕೊಂಡ್ವಿ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ತುಂಬ ಎಂಜಾಯ್ ಮಾಡಿಕೊಂಡು ಪ್ರಿಪೇರ್ ಮಾಡಿದ್ವಿ. ಗುಲಾಬಿ ಸಾಡಿ ಅಣಿ ಲಾಲಿ ಲಾಲ ಕತ್ತು ನೋಡ್ತಾಳೆ ಮಜವಾಯಿನ ಕಿರಿಯ ಪಂಜು ಮಿಠಾಯ ಅಮ್ಮ ಪಂಜು ಮಿಠಾಯ ಅಯ್ಯೋ ಬಿದ್ದೆ ಬೀಳ್ತಾಳೆ ಸುಮ್ಮನೆ ನೋಡ್ತಾಳೆ ಕತ್ತು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಕತ್ತು ನೋಡ್ತಾಳೆ ಮಜವಾಯಿನ ಕಿರಿಯ ಪಂಜು ಮಿಠಾಯ ಅಮ್ಮ ಪಂಜು ಮಿಠಾಯ ಬಿದ್ದೆ ಬೀಳ್ತಾಳೆ. ಬಟ್ ಅಲ್ಲಿ ಜಾಸ್ತಿ ಕುಕ್ಕಿಂಗಿಂತ ಬರೀ ಬೇರೆ ಮಾತುಗಳೇ ಜಾಸ್ತಿ ಆಗೋಯಿತು. ಬಟ್ ನಮಗೆ ಒಂದು ಗೊತ್ತಿರೋದು, ಅನನ್ಯಂಗೆ ಗೊತ್ತಿಲ್ಲ ಕುಕ್ ಮಾಡೋದು. ಬಟ್ ನನಗಂತೂ ಪ್ರಾಪರ್ ಕುಕ್ಕಿಂಗೇ ಬರಲ್ಲ. ಬಟ್ ಆದರೂ ಮಾಡ್ಕೊಂಡ್ವಿ, ಚೆನ್ನಾಗಿತ್ತು ಗೈಸ್, ಎಂಜಾಯ್ ಮಾಡಿದ್ವಿ, ಮಸ್ತಾಗಿತ್ತು. ಬಟ್ ಕುಕ್ಕಿಂಗ್ ಎಲ್ಲ ಅನನ್ಯನೇ ಫುಲ್ ಪ್ರಾಪರಾಗಿ ಮಾಡಿದ್ದು. ನಾವು ಬರೀ ಕಟ್ಟಿಂಗ್ಸ್ ಅಷ್ಟೇ ಗೈಸ್ ಮಾಡಿಕೊಟ್ಟಿದ್ದು. ಆಚೆ ಸ್ವಲ್ಪ ಕತ್ಲಿದೆ. ಈಗ ಅಡುಗೆ ಎಲ್ಲ ಆಗಿದೆ, ಕ್ಲೀನಿಂಗ್ ಎಲ್ಲ ಆಗಿದೆ. ನಮಗೆ ಕುಕ್ಕಿಂಗಿಂತ ಜಾಸ್ತಿ ಬಿಗ್ ಬಾಸ್ ಮೇಲೆ ಕಾನ್ಸಂಟ್ರೇಷನ್ ಇತ್ತು ಗೈಸ್. ಬಿಗ್ ಬಾಸ್ ನೋಡ್ತಾನೆ ನಾವು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು. ಪೊಟೇಟೊ ಫ್ರೈ ಮೇಡ್ ಬೈ ಪೂಜಾ, ಕಬಾಬ್ ಮೇಡ್ ಬೈ ಶ್ವೇತಾ. ಇದು ಪೂಜಂಗೆ ಕ್ರೆಡಿಟ್ಸು. ಸೊ ಇದೇನು ಮಶ್ರೂಮ್ ಕ್ರೆಡಿಟ್ಸ್ ಗೋಸ್ ಟು ಅನನ್ಯ. ಇದು ಕ್ರೆಡಿಟ್ಸು ಅನನ್ಯಗೆ, ಅದು ಅನನ್ಯಗೆ. ಗೈಸ್ ನಂದೇ ಜಾಸ್ತಿ ತುಂಬ ಇರೋದು. ಹಾಂ, ಚಪಾತಿ ಅವಳಿಗೆ. ಸೊ ಹೆಂಗ ಅನಿಸ್ತಿದೆ ಗೈಸ್? ಇನ್ನೂ ತುಂಬ ಇದೆ ಮಾತಾಡೋವಂಥದ್ದು, ತುಂಬ ಇದೆ. ಇನ್ನು ಇದರಲ್ಲೇ 2 ವ್ಲಾಗ್ಸ್ ಬರ್ತವೆ, 2 ವಿಡಿಯೋ. ಸೊ ಓಕೆ ಗೈಸ್, ಇನ್ನೂ ಸ್ವಲ್ಪ ಕ್ಲೀನ್ ಇದೆ. ಈಗ ನೆಕ್ಸ್ಟ್ ಈಗೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಓಕೆ, ಆಮೇಲೆ ಸಿಗ್ತೀವಿ. ಫಸ್ಟು ಹೊಟ್ಟೆ ಹಸಿತೈತೆ ಅಂತ ಹೇಳೋಕ್ಕಾಗಲ್ಲ, ಆವಾಗಲಿಂದ ತಿಂದಿದ್ದೀವಿ. ಹಾಂ, ಅರ್ಧ ಮಾಡೋದು ಅರ್ಧ ತಿನ್ನೋದು. ಓಕೆ ಗೈಸ್, ಮೂರು ವಾಕ್ಯಗಳು ಸೂರಜ್ ಸರ್. ಮಸಿ ಬಳ್ದಿದ್ದಾಳೆ ಅಂತ ಒಂದು ಬಂತು, ಮತ್ತೆ ನನ್ಗೆ ರೆಸ್ಪೆಕ್ಟ್ ಕೊಡಲ್ಲ, ಅವಳು ಮಾತಾಡಲ್ಲ ಅಂತ ಕೂತ್ಕೊಂಡು ಹೇಳಿದ್ದು. ಗೈಸ್ ಇದು ಡಿನ್ನರ್. ಗೊತ್ತಾಯ್ತು, ಚೆನ್ನಾಗಿ ಹೆಂಗಿದೆ ರಿವ್ಯೂ ಕೊಡಿ ಊಟಕ್ಕೆ. ಸಕ್ಕತ್ತಾಗಿದೆ. ಚಿಕನ್ ಸಾಂಬಾರ್ ಮಾತ್ರ ಮಸ್ತ್ ಗ್ರೇವಿ. ಎಂಡ್ ಮಾಡೋ ಅಂತ ಟೈಮು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಪೇಷನ್ಸ್. ಅಷ್ಟೇ, ಥ್ಯಾಂಕ್ ಯು.